ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮೊದಲನೇದಾಗಿ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಸ್ವಲ್ಪ ಲೇಟ್ ಆಯಿತು ನಾ ಹೇಳೋದು, ಈ ವಿಡಿಯೋ ಮಾಡಿ ಅವಾಗೇ ಮಾಡಿದೆ, ಬಟ್ ವಿಡಿಯೋ ಅಪ್ಲೋಡ್ ಮಾಡೋದಾಗಿದ್ದಿಲ್ಲ. ಯಾಕಂದ್ರೆ ಸ್ವಲ್ಪ ನನಗೂ ಬ್ಯುಸಿ ಶೆಡ್ಯೂಲ್ ಇತ್ತು ಮತ್ತು ಆರಾಮೂ ಇದ್ದಿದ್ದಿಲ್ಲ. ಕೋಲ್ಡ್ ಇತ್ತು, ಈಗಾದ್ರೂ ಕೋಲ್ಡ್ ಅದ, ವಾಯ್ಸು ಚೇಂಜ್ ಆಗ್ಯದ. ಈಗ ಈ ವಿಡಿಯೋನ ಇಲ್ಲಿ ಹಾಕತ್ತೀನಿ. ನಾವು ನ್ಯೂ ಇಯರ್ ಸೆಲೆಬ್ರೇಷನ್ನ ನೈಟೇ ಮಾಡಿದ್ವಿ. ಲೈಟಾಗಿ ಒಂದು ಸ್ವಲ್ಪ ಡಿನ್ನರ್ ಪ್ರಿಪೇರ್ ಮಾಡಿದ್ವಿ. ಅದೇ ಈಗ ನಾನು ಇನ್ಸ್ಟಂಟ್ ಟೊಮೆಟೊ ಸೂಪ್ ಮಾಡತ್ತೀನಿ ಇಲ್ಲಿ. ಇದು ಯಾಕಂದರೆ ನಮ್ಮ ಫ್ಯಾಮ್ಲಿಗೆ ಎಲ್ಲರಿಗೂ ಇಷ್ಟ ಆಗ್ತದೆ. ನಾನು ಫ್ಯಾಮ್ಲಿ ಜೊತೆನೇ ಸೆಲೆಬ್ರೇಷನ್ ಮಾಡಿದ್ದೆ ಈ ಟೈಮ್. ಇಷ್ಟು ಮಾಡಿ ಒಂದು 10 ನಿಮಿಷ ಕುದಿಸ್ಬಿಟ್ರೆ ಸೂಪ್ ರೆಡಿ. ನಾನು ಹಿಂಗೆ ಮಾಡ್ತೀನಿ, ಎಲ್ಲರೂ ಹಂಗೆ ಮಾಡ್ತಾರೆ ಗೊತ್ತಿಲ್ಲ. ಹಿಂಗೆ ಮಾಡಿದ ನಂತರ ಆರಾಮ ಈಸಿಯಾಗಿ ಆಗುತ್ತೆ. ಬಿಸಿನೀರೊಳಗೆ ಹಾಗೆ ಪೌಡರ್ ಹಾಕಿದ್ದೇವೆ ಅಂತಂದ್ರೆ ಸ್ವಲ್ಪ ಗಟ್ಟಿ ಆಗೋ ಚಾನ್ಸಸ್ ಇರ್ತದೆ. ಹಾಗಾಗಿ ನಾನು ಮೊದಲೇ ಪೌಡರ್ ಹಾಕಿ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಮೇಲೆ ಇಟ್ಬಿಡ್ತೀನಿ. ನನ್ನ ಸೂಪ್ ರೆಡಿ ಆಯ್ತಾ? ಒಂದು 10 ನಿಮಿಷ. ತರಿಸಿದ್ದು ತಂದೂರಿ ನಮ್ಮ ಮನೇಲಿ ಮಾಡಿದ್ದು. ಈಗ ಊಟ ಸ್ಟಾರ್ಟ್ ಮಾಡೋಣ ಬರ್ರಿ. ಈಗ ಹಿಂಗೇನೋ ಒಂದು ಸೆಲೆಬ್ರೇಷನ್ ಇರ್ತದೆ, ಹಿಂಗೇನೋ ಮಾಡಿದ್ದೀವಿ ಅಂತಂದ್ರೆ ಈ ಟೈಮ್ದಾಗ ನಾವೆಲ್ಲರೂ ಫ್ಯಾಮ್ಲಿ ಕೂತು ಎಲ್ಲರೂ ಒಂದೇ ಕಡೆ ಕೂತು ಊಟ ಮಾಡೋದು, ಇದು ಎಲ್ಲ ಟೈಮು ಸಿಗ್ತಿರಲ್ಲ. ಹಿಂಗೇನಾರು ಒಂದು ಒಕೇಶನ್ ಬಂದಾಗ ಅಷ್ಟೇ ನಾವು ಆಗ್ತಿರ್ತದೆ. ನ್ಯೂ ಇಯರ್ ಸೆಲೆಬ್ರೇಷನ್ ಅದು ಇದು ಸೆಕೆಂಡ್ರಿ. ಫಸ್ಟ್ ನಾವೆಲ್ಲರೂ ಕೂಡಿ ಟೈಮ್ ಸ್ಪೆಂಡ್ ಮಾಡೋದು ಏನಿರ್ತದಲ್ಲ ಅದು ಫಸ್ಟ್ ಇರ್ತದೆ. ಈಗ ಡೈಲಿ ಹೆಂಗೆ ಆಗ್ತಿರ್ತದೆ ಅಂದರೆ ಎಲ್ಲರೂ ಅವ್ರವ್ರ ಕೆಲಸದಾಗ ಬ್ಯುಸಿ ಇರ್ತೀವಿ.
ಊಟ ಎಲ್ಲರೂ ಏನು ಮಾಡ್ತೀವಿ ಯಾವಾಗ ಆಗುತ್ತೆ ಅವ್ರವ್ರು ಒಬ್ರೊಬ್ಬರೇ ಊಟ ಮಾಡಿಬಿಡ್ತಿರ್ತೀವಿ. ಹಿಂಗೇನರ ಬಂದಾಗ ಎಲ್ಲರೂ ಸೇರಿ ಒಂದೇ ಕಡೆ ಕೂತು ಊಟ ಮಾಡೋ ಅದರ ಮಜಾನೇ ಬೇರೆ ಇರ್ತದೆ. ಒಂಥರ ಏನೋ ಒಂದು ಖುಷಿ ಫ್ಯಾಮ್ಲಿ ಜೊತೆ ಕೂತು ಮಾಡೋದು. ಈ ಸಲ ನಾವು ನ್ಯೂ ಇಯರ್ ಎಲ್ಲ ಫ್ಯಾಮ್ಲಿ ಸೇರಿ ಕೂತು ಮನೆಯಲ್ಲೇ ಏನಾಗುತ್ತೆ ಅದು ಪ್ರಿಪೇರ್ ಮಾಡಿ ಹೊರಗಿಂದ ಸ್ವಲ್ಪ ತರಿಸಿ ಎಲ್ಲ ಮಾಡಿ ಒಟ್ಟಿಗೆ ಕೂತು ಊಟ ಮಾಡಿದ್ವಿ. ಅದೇನೋ ಒಂಥರ ಮನ್ಸಿಗೆ ಭಾಳ ಖುಷಿ ಆಯಿತು. ಫ್ಯಾಮ್ಲಿ ಅಂದಮ್ಯಾಗ ಒಂದಿಷ್ಟು ಜಗಳ, ಖುಷಿ, ಮನಸ್ತಾಪ ಎಲ್ಲ ಇರ್ತಾವೆ. ಅದನ್ನೆಲ್ಲ ಒಂದು ಸೈಡಿಗೆ ಇಟ್ಟರೆ ಇನ್ನೊಂದು ಸೈಡಿಗೆ ಖುಷಿ ಈ ರೀತಿ ಇರೋದು, ಒಂಥರ ಟೈಮ್ ಸ್ಪೆಂಡ್ ಮಾಡೋದು, ಕ್ವಾಲಿಟಿ ಟೈಮ, ಅದೇ ಒಂದು ಏನೋ ಮನಸ್ಸಿಗೆ ಖುಷಿ. ನಾವು ಮುಂದಾದ್ರೂ ಎಲ್ಲ ಹಿಂಗೆ ನೆನ್ಪು ಮಾಡ್ಕೋತೀವಿ, ನಾವು ಈ ರೀತಿ ಮಾಡಿದ್ವಿ, ಎಲ್ಲರೂ ಕೂಡಿ ಇದ್ವಿ ಅನ್ನೋದು ಒಂದು. ಅದಕ್ಕೆ ಫ್ಯಾಮಿಲಿ ಅಂದಾಗ ಒಂದು ಏನಾರು ಈ ರೀತಿ ಬಂದಾಗ ಎಲ್ಲರೂ ಸೇರಿ ಕೂತು ಊಟ ಮಾಡೋದು ಖುಷಿ ಸಿಗ್ತದೆ. ನೀವು ಎಲ್ಲರೂ ಇದೇ ರೀತಿ ಫ್ಯಾಮ್ಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿರಿ. ಅದು ಏನೋ ಮನಸ್ಸಿಗೆ ಒಂದು ಖುಷಿ ಕೊಡ್ತದೆ. ಜಾಯಿಂಟ್ ಫ್ಯಾಮ್ಲಿ ಅಂತಿದ್ದಾಗ ನಾವು ಈ ರೀತಿ ಎಲ್ಲರೂ ಕೂತು ಊಟ ಮಾಡಿದ್ರೆ ಚಲೋ ಅನ್ನಿಸ್ತದೆ ಎಲ್ರಿಗೂ. ಇದು ನೋಡು ನಮ್ಮ ಮನೆಯ ಮುದ್ದು ಕಂದಮ್ಮ ಆಯ್ತದು. ಅದಕ್ಕೆ ಸೂಪ್ ಅಂದ್ರೆ ಭಾಳ ಇಷ್ಟ. ನೋಡಿ ಹೆಂಗೆ ಕೂಡ ಆಗ್ತದೆ ಸೂಪ್. ಅದ್ರ ಸಂಬಂಧನೂ ನಾವು ಸೂಪ್ ಪ್ರಿಪೇರ್ ಮಾಡಿದೆ. ಈಗ 1.5 ವರ್ಷ ಅದ ಅದಕ್ಕೆ. ಇವ್ರು ನಮ್ಮ ಮಮ್ಮಿ ತಂಗಿ, ಇದು ನಮ್ಮ ಮಾಮನ ಮಕ್ಕಳು ಇಬ್ಬರು, 3 ಜನ. ಅದು ನಮ್ಮ ಅಕ್ಕ ಅಂದ್ರೆ ನಮ್ಮ ದೊಡ್ಡಪ್ಪನ ಮಗಳು. ಇದು ನಮ್ಮ ಅಜ್ಜ. ಎಲ್ಲರೂ ಸೇರಿ ಊಟ ಮಾಡಿದ್ವಿ ಮಸ್ತ್. ಖುಷಿ ಆಯಿತು. ನ್ಯೂ ಇಯರ್ ಈ ರೀತಿ ನಮ್ಮದು ಸ್ಟಾರ್ಟ್ ಆಯಿತು. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈಗಂದ್ರೂ ಮಸ್ತ್ ಊಟ ಆಯಿತು, ಹೌದಲ್ಲ? ಚಲೋ ಡಿನ್ನರ್ ಆಯಿತು, ಹೊಟ್ಟೆ ಫುಲ್ ಆಗ್ಯದ. ಈಗ ಮಸ್ತ್ ಊಟ ಎಲ್ಲ ಆಯಿತು. ಊಟ ಎಲ್ಲ ಆದ್ಮ್ಯಾಗ ಈಗ ಎಷ್ಟು 11:10 ಆಯಿತು ಟೈಮ್. 11:10, ಇನ್ನೂ 40 ನಿಮಿಷ 50 ನಿಮಿಷ ಅದ ನಾವು ಸೆಲೆಬ್ರೇಷನ್ ಮಾಡಕ್ಕೆ, ನ್ಯೂ ಇಯರ್ ಆಗಕ್ಕೆ. ಏನು ಜೋರು ಮಾಡ್ತಿಲ್ಲ, ಸಿಂಪಲ್ಲಾಗಿ ಒಂದು ಕೇಕ್ ಕಟಿಂಗ್ ಮಾಡ್ಬೇಕಂತ ಅಂದ್ಕೊಂಡಿವಿ. ಈಕಿಗೆ ಬಲೂನ್ ಅಂದರೆ ಇಷ್ಟ, ಅದ್ರ ಸಂಬಂಧ ಒಂದಿಷ್ಟು ಬಲೂನ್ ಊದಿದ್ರೆ ಆಯ್ತು, ಮಾಡ್ಬೇಕಂತ ಮಾಡಿ. ಬಾಯ್. ನಮ್ಮ ಬಲೂನೆಲ್ಲ ಉದ್ದಿದ್ದಾಯಿತು. ಇದು ನನ್ನ ನ್ಯೂ ಇಯರ್ ಔಟ್ಫಿಟ್. ಸಿಂಪಲ್ಲಾಗಿ ಒಂದು ಔಟ್ಫಿಟ್ ಹಾಕ್ಕೊಂಡಿದ್ದೆ. ನೈಟ್ ಸೆಲೆಬ್ರೇಷನ್ ಮಾಡಾಕಿದ್ವಲ್ಲ, ಕೇಕ್ ಆಲ್ರೆಡಿ ಮೊದಲೇ ಕೇಕ್ ತರಿಸಿಟ್ಟಿದ್ವಿ. ಒಂದು ನೈಟ್ 12ಕ್ಕೆ ಕೇಕ್ ಕಟ್ ಮಾಡಿ ಸ್ವಲ್ಪ ಎಲ್ಲರೂ ಸ್ವೀಟ್ ತಿಂದು ಮಲ್ಕೊಂಡ್ಬಿಡ್ಬೇಕು ಅಂಥೇಳಿ ಮಾಡಿದ್ದು. 12ಕ್ಕೆ ಇನ್ನೂ ಒಂದು 15 ನಿಮಿಷ ಕಮ್ಮಿ ಇತ್ತು, ಅವಾಗ ನಾವು ಇದನ್ನು ರೆಡಿ ಮಾಡಾಕತ್ತಿದ್ದೆವು. ನಾನು ಸುಮ್ಮನೆ ಕೇಕ್ ಕಟ್ ಮಾಡ್ಬೇಕು ಅಂದ್ಕೊಂಡ್ವಿ. ಹುಡುಗರು ಇರ್ತಾರಲ್ಲ ಅವ್ರಿಗೆಲ್ಲ ಇಲ್ಲ ನಂಗೆ ಹಿಂಗೆ ಲೈಟ್ ಅದೆಲ್ಲ ಮಾಡು ಹೋಗಿ ಅವ್ರ ಸಲುವಾಗಿ ನಾ ಇದನ್ನೆಲ್ಲ ರೆಡಿ ಮಾಡಿದೆ. ಅಂದ್ರೆ ಅವ್ರಿಗೇನೋ ಒಂದು ಖುಷಿ ಇರ್ತದೆ. ಅದರಲ್ಲಿ ಎಸ್ಪೆಷಲಿ ಪ್ರಜ್ಞೆ ಇಲ್ಲಿ ಮುಂದೆ ಹೋಗತ್ತಾಳಲ್ಲ ಅವಳಿಗೆ ಈ ರೀತಿ ಅದರೆಲ್ಲ ಭಾಳ ಇಷ್ಟ ಆಗುತ್ತೆ. ಯಾಕೆಂದ್ರೆ